ನೀರಿನಲ್ಲಿ ಕರಗುವ ಈ ವಿಟಮಿನ್ ಬಿ12 ನಮ್ಮ ದೇಹ ಸ್ವತಃ ತಯಾರಿಸಲು ಸಾಧ್ಯವಿಲ್ಲ. ವಿಟಮಿನ್ ಬಿ12 ನಾನ್ ವೆಜ್ ಆಹಾರಗಳಲ್ಲಿ ಹೆಚ್ಚು ಕಂಡುಬರೋದ್ರಿಂದ ಸಸ್ಯಾಹಾರಿಗಳಲ್ಲಿ ಇದರ ಕೊರತೆ ಹೆಚ್ಚು ಕಂಡುಬರುತ್ತೆ. ವಿಟಮಿನ್ ಬಿ12 ನಮ್ಮ ಕರುಳಿನಲ್ಲಿ ಸರಿಯಾಗಿ ಹೀರಿಕೆ ಆಗದಿದ್ರೂ ಕೂಡ ಏನಂತಂದ್ರೆ ಇದರ ಕೊರತೆ ಉಂಟಾಗುತ್ತದೆ. ಸರ್ಜರಿ ಆದಾಗ ಕೂಡ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆಯಾಗಿ ವಿಟಮಿನ್ ಬಿ12 ಕೊರತೆಯಾಗಲು ಕಾರಣವಾಗಬಹುದು. ವಿಟಮಿನ್ ಬಿ12 ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದೇಹದ ಜೆನೆಟಿಕ್ ಕೋಡ್ ಆಗಿರುವ ಡಿಎನ್ಎ ತಯಾರಾಗುವಲ್ಲಿ ಈ ವಿಟಮಿನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಡಿಎನ್ಎ ಏನಿದೆಯಲ್ಲ, ಇದು ನಮ್ಮ ದೇಹದ ಪ್ರತಿಯೊಂದು ಭಾಗ ಸರಿಯಾಗಿ ತಯಾರಾಗಲು ಸೂಚನೆ ಕೊಡುತ್ತದೆ. ಆದ್ದರಿಂದಲೇ ವಿಶೇಷವಾಗಿ ಗರ್ಭಿಣಿಯರಿಗೆ ಈ ವಿಟಮಿನ್ ಬಿ12 ಕೊರತೆ ಆಗದಂತೆ ನೋಡ್ಕೊಳ್ಬೇಕು. ಈ ವಿಟಮಿನ್ ಬಿ12 ಗರ್ಭದಲ್ಲಿರುವ ಮಗುವಿನ ಮೆದುಳು ಮತ್ತು ನರಮಂಡಲ ಸರಿಯಾಗಿ ಬೆಳೆಯಲು ಸಹಕರಿಸುತ್ತದೆ. ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಈ ವಿಟಮಿನ್ ಬಿ12. ಈ ವಿಟಮಿನ್ ಮೂಳೆಗಳ ಆರೋಗ್ಯ ಸುಧಾರಿಸಲು ಕೂಡ ಏನಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಆಸ್ಟಿಯೋಪೋರೋಸಿಸ್ ನಿವಾರಿಸಲು ಇದು ಸಹಾಯ ಮಾಡುತ್ತೆ. ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಹೋಮೋಸಿಸ್ಟಿನ್ ಲೆವೆಲ್ ಕಡಿಮೆ ಮಾಡುತ್ತದೆ. ಏನಿದು ಹೋಮೋಸಿಸ್ಟಿನ್ ಅಂದ್ರೆ ಇದು ಒಂದು ವಿಧವಾದ ಅಮೈನೋ ಆಮ್ಲ, ಪ್ರೋಟೀನ್. ಇದು ಹೋಮೋಸಿಸ್ಟಿನ್ ನಮ್ಮ ರಕ್ತದಲ್ಲಿ ಹೆಚ್ಚಾದ್ರೆ ನಮ್ಮ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡುತ್ತದೆ, ಹೃದಯ ಸಮಸ್ಯೆಗಳು ಉಂಟಾಗಬಹುದು. ಹೋಮೋಸಿಸ್ಟಿನ್ ಹೆಚ್ಚಾದ್ರೆ ಮೂಡ್ ಸ್ವಿಂಗ್ ಮತ್ತು ಡಿಪ್ರೆಷನ್, ಖಿನ್ನತೆಗೆ ಕಾರಣವಾಗಬಹುದು. ಇನ್ಫ್ಲಮೇಷನ್, ಉರಿಯೂತ ಉಂಟಾಗಬಹುದು. ಆದ್ದರಿಂದ ವಿಟಮಿನ್ ಬಿ12 ಮತ್ತು ಫೋಲಿಕ್ ಆಸಿಡ್ ಇವುಗಳ ಕೊರತೆಯಾಗದ ಹಾಗೆ ನೋಡ್ಕೊಳ್ಬೇಕು. ವಿಟಮಿನ್ ಬಿ12 ಮತ್ತು ಫೋಲಿಕ್ ಆಮ್ಲ ಇವೆರಡೂ ನಮ್ಮ ರಕ್ತದಲ್ಲಿನ ಹೋಮೋಸಿಸ್ಟಿನ್ ಲೆವೆಲ್ ಕಡಿಮೆ ಮಾಡುತ್ತವೆ. ವಿಟಮಿನ್ ಬಿ12 ಮತ್ತು ಫೋಲಿಕ್ ಆಮ್ಲ ಏನಿವೆ ಅಲ್ಲ, ಇವು ನಮ್ಮ ಮೆಂಟಲ್ ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆಂಟ್. ಇವು ಬ್ರೈನ್ ಡ್ಯಾಮೇಜ್ ಮತ್ತು ಅಲ್ಝೀಮರ್ಸ್ ನಿಂದ ರಕ್ಷಿಸುವಲ್ಲಿ ಸಹಕಾರಿಯಾಗಿವೆ. ನಮ್ಮ ನರ್ವಸ್ ಸಿಸ್ಟಮ್ ಆರೋಗ್ಯದಿಂದಿರಲು ವಿಟಮಿನ್ 12 ಬೇಕೇ ಬೇಕು. ಇದು ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತೆ. ಆದ್ರಿಂದಲೇ ವಿಟಮಿನ್ ಬಿ12 ಅನ್ನು ಆಂಟಿ ಸ್ಟ್ರೆಸ್ ವಿಟಮಿನ್ ಅಂತ ಕೂಡ ಹೇಳ್ತಾರೆ. ಈ ವಿಟಮಿನ್ ಬಿ12 ನಮ್ಮ ಚರ್ಮ, ಕೂದಲು, ಉಗುರುಗಳ ಆರೋಗ್ಯ ಕಾಪಾಡುತ್ತೆ. ನಮ್ಮ ಸ್ಪೈನಲ್ ಕಾರ್ಡ್, ಬೆನ್ನು ಹುರಿಯಲ್ಲಿರ್ತಕ್ಕಂಥ ನರಕೋಶಗಳ ಮೇಲಿರ್ತಕ್ಕಂಥ ಹೊದಿಕೆ ಅಂದ್ರೆ ಮೈಲಿನ್ ಶೀತ್, ಈ ರಕ್ಷಾ ಕವಚ ಅದು ತಯಾರಾಗಲು ಏನಂತಂದ್ರೆ ವಿಟಮಿನ್ ಬಿ12 ಬೇಕು. ಈ ವಿಟಮಿನ್ ಬಿ12 ಕೊರತೆ ಆದ್ರೆ ಮೈಲಿನ್ ಶೀತ್ ನಲ್ಲಿ ಸಮಸ್ಯೆಗಳಾಗುತ್ತವೆ. ಇದರಿಂದ ನಮ್ಮ ದೇಹದಲ್ಲಿ ನಿಶ್ಶಕ್ತಿ ಉಂಟಾಗುತ್ತೆ. ನಮ್ನೆಸ್ ಅಂದ್ರೆ ಕೈ ಕಾಲುಗಳು ಜೋಮು ಹಿಡಿಯುತ್ತವೆ, ಮರಗಟ್ಟುತ್ತವೆ. ನಮ್ಮ ದೇಹದ ಬ್ಯಾಲೆನ್ಸ್ ತಪ್ಪುತ್ತದೆ. ಆದ್ರಿಂದಲೇ ವಿಟಮಿನ್ ಬಿ12 ಕೊರತೆ ಆಗದ ಹಾಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ವಿಟಮಿನ್ ಬಿ12 ನಮ್ಮ ಬೆನ್ನುಹುರಿಯ ನರದ ಸವೆತ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ವಿಟಮಿನ್ ಬಿ12 ಕೊರತೆಯಿಂದ ಬಾಯಿ ಹುಣ್ಣು, ಮಲಬದ್ಧತೆ, ದೃಷ್ಟಿ ಕಡಿಮೆ ಆಗುವುದು, ರಕ್ತಹೀನತೆ, ಹಸಿವು ಆಗದೆ ಇರುವುದು, ಕೂದಲುದುರುವುದು, ಕೈಕಾಲುಗಳು ಮರಗಟ್ಟಿದಂತೆ ಆಗುವುದು, ಮಾನಸಿಕ ಆಲಸ್ಯ, ಹೀಗೆ ಇನ್ನೂ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾದ್ರೆ ವೆಜಿಟೇರಿಯನ್ಗಳು ವಿಟಮಿನ್ ಬಿ12 ಹೇಗೆ ಹೆಚ್ಚಿಸಿಕೊಳ್ಳಬಹುದು? ಮೊಳಕೆ ಕಾಳು ಸೇವನೆಯಿಂದ. ಮೊಳಕೆ ಕಾಳುಗಳಲ್ಲಿ ವಿಟಮಿನ್ ಬಿ12 ಕಂಡುಬರುತ್ತೆ. ಆದ್ದರಿಂದ ಇದನ್ನು ನಾವು ತಪ್ಪದೆ ಸೇವಿಸಬೇಕು. ಹಾಲಿನಲ್ಲಿ ಕೂಡ ವಿಟಮಿನ್ ಬಿ12 ಕಂಡುಬರುತ್ತೆ. ಆದ್ರಿಂದ ದಿನಾಲು ತಪ್ಪದೆ ಹಾಲು ಕುಡಿಬೇಕು. ಇನ್ನು ವಿಶೇಷವಾಗಿ ಬಿಳಿ ಎಳ್ಳು, ಇದೇನಂತಂದ್ರೆ ವಿಟಮಿನ್ ಬಿ12 ನಿಂದ ಸಮೃದ್ಧವಾಗಿದೆ. ಆದ್ರಿಂದ ಇದರ ಸೇವನೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮತ್ತು ಸಿರಿಧಾನ್ಯಗಳಾದ ಸಾಮೆ, ಕೋರ್ಲೆ, ನವಣೆ, ಊದಲು, ಹಾರಕ ಇವುಗಳ ಅಂಬ್ಲಿ ತಯಾರಿಸಿ ಸೇವಿಸಬೇಕು. ಯಾಕೆಂದ್ರೆ ಅಂಬ್ಲಿ ಏನಿದೆಯಲ್ಲ, ಇದು ಫರ್ಮೆಂಟೆಡ್ ಫುಡ್. ಇದರಲ್ಲಿ ವಿಟಮಿನ್ ಬಿ12 ಕಂಡುಬರುತ್ತೆ. ಈ ಆಹಾರ ಪದಾರ್ಥಗಳ ಸೇವನೆ ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ 15 ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಕರುಳಿನಲ್ಲಿ ವಿಟಮಿನ್ ಬಿ12 ಹೀರಿಕೆ ಚೆನ್ನಾಗಿ ಆಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಬಿ12 ಕೊರತೆ ಆಗೋದಿಲ್ಲ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.